ಜೈ ಶ್ರೀರಾಮ್. ಶ್ರೀ ರಾಘವೇಂದ್ರ ಸ್ವಾಮಿಗಳ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಹೇಳಿ. ನನ್ನ ಹೆಸರು ಸುಧಾ ನರಸಿಂಗರಾವ್ ದೇಶಪಾಂಡೆ ಅಂತ. ಸುಧಾ ನರಸಿಂಗರಾವ್ ದೇಶಪಾಂಡೆ. ಓಕೆ. ತಮಗೆ ನಾನು ರಾಯರ ಚರಿತ್ರೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಮ್ಮ. ಮೊದಲನೇ ಪ್ರಶ್ನೆ ತಮಗೆ, ಬಾಲ್ಯಿಕ ಮಹಾರಾಜನು ಭೀಷ್ಮನಿಗೆ ಏನಾಗಬೇಕು? ಬಾಲ್ಯಿಕ ಮಹಾರಾಜನು ಭೀಷ್ಮನಿಗೆ ಏನಾಗಬೇಕು? ಚಿಕ್ಕಪ್ಪನಾಗಬೇಕು. ಭೀಷ್ಮರ ತಂದೆ ಮಹಾರಾಜನ ಸೋದರನೇ ಬಾಲ್ಯಿಕ. ಹೀಗಾಗಿ ಬಾಲ್ಯಿಕನ ಏನಾಗಬೇಕು? ಚಿಕ್ಕಪ್ಪನಾಗಬೇಕು. ಸರಿಯಾದ ಉತ್ತರ. ಭೀಷ್ಮರ ತಂದೆಯಾದ ಶಂತನು ಮಹಾರಾಜನ ಸೋದರನೇ ಬಾಲ್ಯಿಕ. ಸೊ ಹೀಗಾಗಿ ಬಾಲ್ಯಿಕನು ಭೀಷ್ಮರಿಗೆ ಚಿಕ್ಕಪ್ಪನಾಗಬೇಕು. ಇನ್ನು ಮುಂದಿನ ಪ್ರಶ್ನೆ ತಮಗೆ, ವೀಣಾ ವಿದ್ವಾಂಸರಾದ ಕೃಷ್ಣ ಭಟ್ಟರ ಯಾವ ಮಗನು ಕೂಡ ವಿದ್ವಾಂಸರಾಗಿದ್ದು ವಿಜಯನಗರ ಸಾಮ್ರಾಜ್ಯದಲ್ಲಿಯೇ ಪಂಡಿತರಾಗಿ ಮುಂದುವರೆದರು? ಇನ್ನೊಂದ್ಸಲಿ ಕೇಳ್ತೀನಿ, ದೊಡ್ಡ ದೊಡ್ಡ ಪ್ರಶ್ನೆಗಳಿದ್ದಾವೆ. ವೀಣಾ ವಿದ್ವಾಂಸರಾದ ಕೃಷ್ಣ ಭಟ್ಟರ ಯಾವ ಮಗನು ಕೂಡ ವಿದ್ವಾಂಸರಾಗಿದ್ದು ವಿಜಯನಗರ ಸಾಮ್ರಾಜ್ಯದಲ್ಲಿಯೇ ಪಂಡಿತರಾಗಿ ಮುಂದುವರೆದರು? ಕನಕಾಚಲ ಭಟ್ಟರು. ಭಟ್ಟರು ಅಂತ ಸರಿಯಾದ ಉತ್ತರ. ಪ್ರಶ್ನೆ ದೊಡ್ಡದಾಗಿದೆ, ಆನ್ಸರ್ ಚಿಕ್ಕದಾಗಿದೆ ಅಲ್ವಾ? ಅದು ಅವರವರು ಇದ್ರಿ ಲಕ್ಕು, ನಾವೇನು ಮಾಡೋಕ್ಕಾಗಲ್ಲ. ಇನ್ನು ಮೂರನೇ ಪ್ರಶ್ನೆ ತಮಗೆ, ರಾಯರು ಯಾವ ಕ್ಷೇತ್ರಕ್ಕೆ ಹೋಗುವಾಗ ಪರಿಚಾರಕನ ಪತ್ನಿಗೆ ಪ್ರಸವ ವೇದನೆಯುಂಟಾಗಿ ತಮ್ಮ ಕಮಂಡಲುವಿನಿಂದ ನೀರಿನ ಧಾರೆಯನ್ನು ಹರಿಸಿ ತಮ್ಮ ಶಾಟಿಯಿಂದ ನೆರಳನ್ನು ತರಿಸಿದರು? ಸುಖಕರವಾಗುವಂತೆ, ಹೆರಿಗೆ ಸುಖಕರವಾಗುವಂತೆ ಮಾಡಿದರು. ಇನ್ನೊಂದ್ಸಲಿ ಕೇಳ್ತೀನಿ, ರಾಯರು ಯಾವ ಕ್ಷೇತ್ರಕ್ಕೆ ಹೋಗುವಾಗ ಪರಿಚಾರಕನ ಪತ್ನಿಗೆ, ಅವ್ರ ಜೊತೆ ಬರ್ತಾ ಇರುತ್ತಲ್ಲ ಅವ್ರ ಪತ್ನಿಗೆ ಪ್ರಸವ ಉಂಟಾಗಿರುತ್ತೆ, ತಮ್ಮ ಕಮಂಡಲುವಿನಿಂದ ನೀರಿನ ಧಾರೆಯನ್ನು ಹರಿಸಿ ತಮ್ಮ ಶಾಟಿಯಿಂದ ನೆರಳನ್ನು ತರಿಸಿ ಸುಖಕರವಾದ ಹೆರಿಗೆ ಆಗುವಂತೆ ಮಾಡಿದರು? ಎಲ್ಲಿ ಹೊರಟಿದ್ರು? ಪಂಡ್ರಾಪುರ ಕ್ಷೇತ್ರಕ್ಕೆ ಹೋಗುವ. ಪಂಡ್ರಾಪುರ. ಸರಿಯಾದ ಲಕ್ಕಿ. ಸತ್ತ ದ್ವಿಜನ ತಾನು ಲಲನೆಗೆ ತ್ವರದಿಂದ ಪುಲಿನಾಗರ್ತದಿ ದಿವ್ಯ ಜಲವಾನಿತ್ತವರನ್ನ ನಂಬಿ ಕೆಟ್ಟವರಿಲ್ಲವದಲ್ಲಿ ಈ ನುಡಿ ಬರ್ತದೆ. ಪುಲಿನಾಗರ್ತದೆ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬದೇ ರಾಯರ ಹಾಡಿನಲ್ಲಿ ಇದು ಬರ್ತದೆ. ಲಲನೆಗೆ ತ್ವರದಿಂದ ಪುಲಿನಾಗರ್ತದಿ ದಿವ್ಯ ಜಲವನಿತ್ತವರನ್ನ. ರಾಯರು ತಾವು ಯಾವ ಒಂದು ಸಾಧನೆಯಲ್ಲಿ ತೊಡಗಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ಸಾಧನೆ ಅಂತಂದರೆ ಇವಾಗ ದಾಸ ಸಾಹಿತ್ಯದಲ್ಲಿ ನಂದು PhD ಆಗಿದೆ. ಅದರ ಜೊತೆಗೆ ಸ್ವತಃ ಅಂಕಿತವೂ ಆಗಿದೆ. PhD ಯಾವ ವಿಷಯದಲ್ಲಿ ಆಗಿದೆ? ಮಹಿಳಾ ಹರಿದಾಸರ ಮೇಲೆ. ಶ್ರೀಮತಿ ಕೋಲಾರ ಪದ್ಮಾಬಾಯಿ ಅಂತ ಒಬ್ಬರು ಮಹಿಳಾ ಹರಿದಾಸರು, ತುಂಬಾ ಸಾಧಕರು, ಅವರ ಮೇಲೆ PhD ಮಾಡಿದ್ದೀನಿ. ನನ್ವೇ ಸ್ವತಃ ಪರಿಮಳ ಪಬ್ಲಿಕೇಶನ್ಸ್ ಇಂದ ಒಂದು 5-6 ಪುಸ್ತಕಗಳು ಕೂಡ ರಿಲೀಸ್ ಆಗಿದೆ. ಸದ್ಯ ಇವಾಗ ಭಾಗವತ ಸುಳಾದಿಗಳು 5 ಸ್ಕಂದ ಭಾಗವತ ಸುಳಾದಿಗಳ ರಚನೆ ಆಗಿದೆ. ಮುಂದಿನ ತುಂಬ ಸಂತೋಷ. ತಮ್ಮ ಒಂದು ಈ ಎಲ್ಲ ಕಾರ್ಯಗಳನ್ನು ಕೇಳಿ ನಮಗೂ ಮತ್ತು ವೀಕ್ಷಕರಿಗೂ ಸಂತೋಷ ಆಗಿರೋದ್ರಲ್ಲಿ ಎರಡನೇ ಮಾತಿಲ್ಲ. ಧನ್ಯವಾದ. ಇನ್ನು ಕೊನೆಯ ಪ್ರಶ್ನೆಗೆ ನಾನು ಬರ್ತೀನಿ. ಶ್ರೀ ವ್ಯಾಸರಾಯರ ತಾತ್ಪರ್ಯ ಚಂದ್ರಿಕಾ ಗ್ರಂಥಕ್ಕೆ ರಾಯರು ಬರೆದ ವ್ಯಾಖ್ಯಾನ ಯಾವುದು? ಶ್ರೀ ವ್ಯಾಸರಾಯರ ತಾತ್ಪರ್ಯ ಚಂದ್ರಿಕಾ ಗ್ರಂಥಕ್ಕೆ ರಾಯರು ಬರೆದ ವ್ಯಾಖ್ಯಾನ ಯಾವುದು? ಚಂದ್ರಿಕಾ ಪ್ರಕಾಶ. ಹೌದಾ? ಕರೆಕ್ಟಾ? ಸರಿಯಾದ ಉತ್ತರ. ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ, ಜಯ ಜಯ ವ್ಯಾಸಯತೀಂದ್ರರಿಗೆ, ಜಯ ಜಯ ವರ ಕರ್ನಾಟಕ ಪತಿಗೆ, ಜಯ ಸಿಂಹಾಸನವೇರಿದಗೆ, ಚಕ್ರಧರನ ಸುಳುಗಳ ತಿಳಿದವಗೆ, ಮಿಕ್ಕ ಮತಗಳನ್ನು ಅಳಿದವಗೆ, ವಕ್ರಯುಕುತಿಗಳ ತುಕ್ಕಡಗೈಯುತ ತರ್ಕ ತಾಂಡವದಿ ನಲಿದವಗೆ, ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ, ಜಯ ಜಯ ವ್ಯಾಸಯತೀಂದ್ರರಿಗೆ, ಕೃಷ್ಣದೇವರಾಯ ಕುಲಪತಿಗೆ, ಕಷ್ಟದ ಕುಹುಯೋಗ ತರಿದವಗೆ,
ಶಿಷ್ಟ ಜನಗಳಿಗೆ ಇಷ್ಟಾರ್ಥಗಳನ್ನು ವೃಷ್ಟಿಯ ದೈವ ಪ್ರಸನ್ನರಿಗೆ. ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ, ಜಯ ಜಯ ವ್ಯಾಸಯತೀಂದ್ರರಿಗೆ, ಜಯ ಜಯ ವ್ಯಾಸಯತೀಂದ್ರರಿಗೆ, ಜಯ ಜಯ ವ್ಯಾಸಯತೀಂದ್ರರಿಗೆ. ಈ ರೀತಿ ಅವರು ಕಲಿಯುಗದಲ್ಲಿ ಆಗಲಿ, ಮೊದಲಾಗಲಿ, ಪ್ರಹ್ಲಾದರಾಯರಿದ್ದಾಗ ಮತ್ತು ಶಂಕುಕರ್ಣ ಬಂದಾಗ ಬಾಲ್ಯಕರಾಜರಾಗಿ ಎಲ್ಲ ಅವತಾರಗಳಲ್ಲಿ ಕೂಡ ಏನಂದರೆ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾರೆ. ಈಗ ವ್ಯಾಸರಾಯರಿದ್ದಾಗ ಏನು ವ್ಯಾಸರಾಯರು ಯಾವ ಮುನಿಗಳಿದ್ದೇನು ಮಾಡಿದರು ಅಲ್ವಾ? ಯೇಸು ಮುನಿಗಳಿದ್ದೇನು ಮಾಡಿದರು, ವ್ಯಾಸಮುನಿ ಮಧ್ವಮಠವನ್ನು ಉದ್ಧರಿಸಿದರು ಅಂತೇಳಿ ಅಷ್ಟು ಒಂದು ಮಹಾನುಭಾವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾರೆ. ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ತಾವು, ಯಾಕೆಂದರೆ ತಾವು ಸಾಧಕರು, ದೊಡ್ಡವರು, ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು.